ಹಾಯ್ ಹಲೋ ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ದಿವಸ ನಾವು HSTA ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ತರಗತಿ 4 ಕ್ಲಾಸನ್ನು ಕೇಳೋಣ. ಇಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತ ಬಂದಾಗ ನಾವು ಒಂದೊಂದಾಗಿ ಪರಿಪೂರ್ಣವಾಗಿ ಕ್ಲಾಸನ್ನು ಕರೆಕ್ಟಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಇಲ್ಲಿ ನಾವು ಏನಕ್ಕೆ ಕಾಣ್ತೀವಪ್ಪ ಅಂತಂದರೆ, ನಮ್ಮ ಕನ್ನಡ ನಾಡಿನ ಕೃಷಿ, ಉದ್ದಿಮೆ, ವ್ಯಾಪಾರ, ಅರಣ್ಯ ವಿಭಾಗ, ನೀರಾವರಿ ಯೋಜನೆಗಳು, ವಿಭಾಗಗಳು ಸಂಪೂರ್ಣವಾಗಿ ನಮ್ಮ ಕರ್ನಾಟಕದ ಬಗ್ಗೆ ನಾವಿಲ್ಲಿ ತಿಳ್ಕೊತೀವಿ. ಇಲ್ಲಿ ಕರ್ನಾಟಕ ಚಾರಿತ್ರಿಕ ಹಿನ್ನೆಲೆ. ನಮ್ಮ ನಾಡು ಕರ್ನಾಟಕ. ನಮ್ಮ ರಾಜ್ಯಕ್ಕೆ ಸುಮಾರು ನಮ್ಮ ರಾಜ್ಯಕ್ಕೆ ಸುಮಾರು 2000 ವರ್ಷಗಳ ಚರಿತ್ರೆ ಇದೆ. ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳಿವೆ. ಈ ಒಂದು ಅಧ್ಯಯನದಲ್ಲಿ ರಾಜ್ಯದ 4 ವಿಭಾಗಗಳ ಬಗ್ಗೆ, ಅವುಗಳ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ವಿವಿಧ ಜಿಲ್ಲೆಗಳನ್ನು ರೂಪಿಸಲಾಯಿತು. ಈ ಜಿಲ್ಲೆಗಳನ್ನು ಯಾರ ಆಡಳಿತ ಕಾಲದಲ್ಲಿ ರೂಪಿಸಲಾಯಿತು ಅಂತಂದರೆ, ಬ್ರಿಟಿಷರ ಆಡಳಿತ ಕಾಲದಲ್ಲಿ ರೂಪಿಸಲಾಯಿತು. ಇನ್ನು ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಕೇಂದ್ರಗಳು ಬದಲಾಗಿವೆ. ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕದಾಗಿವೆ, ಕೆಲವು ಜಿಲ್ಲೆಗಳು ವಿಶಾಲವಾಗಿ ದೊಡ್ಡದಾಗಿವೆ ನಾವು ಕಾಣಬಹುದು. ಇಲ್ಲಿ ನೋಡಿ, ನಮ್ಮ ರಾಜ್ಯವನ್ನು 4 ವಿಭಾಗಗಳನ್ನು ಮಾಡ್ತೀವಿ. ಕಂದಾಯ ವಿಭಾಗಗಳು: ಒಂದು ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ. ಒಟ್ಟಾರೆ ಕಲಬುರಗಿ, ಬೆಳಗಾವಿ, ಬೆಂಗಳೂರು, ಮೈಸೂರು. ಕಲಬುರಗಿ ವಿಭಾಗದಲ್ಲಿ ನಾವು 7 ಜಿಲ್ಲೆಗಳನ್ನು ಕಾಣ್ತೀವಿ. ಕಲಬುರಗಿ ವಿಭಾಗದಲ್ಲಿ 7, ಬೆಳಗಾವಿ ವಿಭಾಗದಲ್ಲಿ 7, ಬೆಂಗಳೂರು ವಿಭಾಗದಲ್ಲಿ 9, ಮೈಸೂರು ವಿಭಾಗದಲ್ಲಿ 8, ಒಟ್ಟು 31 ಜಿಲ್ಲೆಗಳನ್ನು ನಾವಿಲ್ಲಿ ಕಾಣ್ತೀವಿ. ನೋಡಿಲ್ಲಿ ಅರಿಶಿಣ ಅಥವಾ ಹಳದಿ ಸಂಬಂಧಪಟ್ಟದ್ದು ನಮ್ಮ ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವೆ ಅಂದರೆ 7 ಜಿಲ್ಲೆಗಳು ಯಾವ ಅಂತ ನೋಡೋಣ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಇವು ನಮ್ಮ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಜಿಲ್ಲೆಗಳು. ನಮ್ಮ ಕರ್ನಾಟಕದ ಪೂರ್ವ ಭಾಗಕ್ಕೆ ಆಂಧ್ರ ಪ್ರದೇಶ ಬರುತ್ತೆ, ಪಶ್ಚಿಮ ಭಾಗಕ್ಕೆ ಗೋವಾ ಬರುತ್ತೆ, ಇನ್ನು ವಾಯುವ್ಯ ಭಾಗಕ್ಕೆ ಇಲ್ಲಿ ಕಡೆ ಮೇಲುಗಡೆ ನೋಡ್ತಿರೋದು ಇಲ್ಲಿ ಮಹಾರಾಷ್ಟ್ರ ಬರುತ್ತೆ. ನೋಡಿ, ನಮ್ಮ ರಾಜ್ಯದಲ್ಲಿ ಆಡಳಿತಕ್ಕೆ ಅನುಕೂಲಕ್ಕೆ ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಎಷ್ಟಪ್ಪ ಅಂತಂದ್ರೆ 4. ಒಂದು ಬೆಂಗಳೂರು ವಿಭಾಗ, ಇದರಲ್ಲಿ 9 ಜಿಲ್ಲೆಗಳನ್ನು ಕಾಣ್ತೀವಿ, ಈಗಾಗಲೇ ಹೇಳಿದೆ. ಮೈಸೂರು ವಿಭಾಗ 8 ಜಿಲ್ಲೆಗಳನ್ನು ಕಾಣ್ತೀವಿ. ಬೆಳಗಾವಿ ವಿಭಾಗ 7 ಜಿಲ್ಲೆಗಳು. ಕಲಬುರಗಿ ವಿಭಾಗ 7 ಜಿಲ್ಲೆಗಳನ್ನು ಇಲ್ಲೇ ಕಾಣ್ತೀವಿ. ಒಟ್ಟು 31 ಜಿಲ್ಲೆಗಳು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಪ್ಪ ಅಂತಂದರೆ 31 ಜಿಲ್ಲೆಗಳು. ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳು ಇರುತ್ತಾರೆ, ಡೆಪ್ಯೂಟಿ ಕಮಿಷನರ್ ಅಂತೇಳಿ ನಾವಿಲ್ಲಿ ಕರಿತೀವಿ. ಇಲ್ಲಿ ಅದೇ ರೀತಿಯಲ್ಲಿ ವಿಭಾಗೀಯ ಅಧಿಕಾರಿಗಳು, ಪ್ರತಿಯೊಂದು ವಿಭಾಗಕ್ಕೆ ಡಿವಿಷನಲ್ ಆಫೀಸರ್ ಇರ್ತಾರೆ, ಅಂದರೆ ವಿಭಾಗೀಯ ಅಧಿಕಾರಿಗಳು ಇರುತ್ತಾರೆ. ಪ್ರಾದೇಶಿಕ ಆಯುಕ್ತರು ಅಂತ ಕರಿತಾರೆ ಅವರಿಗೆ. ಈ ಭಾಗದಲ್ಲಿ 4 ವಿಭಾಗಗಳಲ್ಲಿರುವ ಜಿಲ್ಲೆಗಳು ಅವುಗಳ ಪ್ರಾಕೃತಿಕ ವಿಶಿಷ್ಟತೆ, ಸಂಪನ್ಮೂಲ, ಕೃಷಿ ಮತ್ತು ಉದ್ದಿಮೆ, ಬೆಳೆಗಳು, ಅರಣ್ಯಗಳು, ವಾಯುಗುಣ ಕಲೆ, ಸಾಹಿತ್ಯ ರಚನೆ, ಜಾನಪದ, ಕ್ರೀಡೆ, ಉತ್ಸವ ಮುಂತಾದ ಸಂಗತಿಗಳ ಬಗ್ಗೆ ನಾವು ಕಾಣಬಹುದಾಗಿದೆ. ಇಲ್ಲಿ ಮೊದಲನೇ ವಿಭಾಗ ಸಂಬಂಧಪಟ್ಟ ಹಾಗೆ ಇಲ್ಲಿ ಬೆಂಗಳೂರು ವಿಭಾಗ ನಾವು ಈಗಾಗಲೇ ಹೇಳಿದೆ. ಎಷ್ಟು ಜಿಲ್ಲೆಗಳಪ್ಪ ಅಂತಂದರೆ 9 ಜಿಲ್ಲೆಗಳು. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಇನ್ನು ಒಂದು ಕಂದಾಯ ಆಡಳಿತದ ವಿಭಾಗವೂ ಆಗಿದೆ. ಈ ವಿಭಾಗದಲ್ಲಿ 9 ಜಿಲ್ಲೆಗಳು. ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? 9 ಜಿಲ್ಲೆಗಳು. ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಜಿಲ್ಲೆಗಳು ಯಾವಪ್ಪ ಅಂತಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ. ಒಟ್ಟು 9 ಜಿಲ್ಲೆಗಳನ್ನು ಒಳಗೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ. ಇದು ನಮ್ಮ ಬೆಂಗಳೂರು ವಿಭಾಗ ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ. ಇದು ನಮಗೆ ಗೊತ್ತಿರಬೇಕು. ಇನ್ನು ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಗೆ ಬರೋದಾದರೆ, ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕಿದೆ. ನಮ್ಮ ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಯಾವ ವಿಭಾಗಕ್ಕಿದೆಪ್ಪ ಅಂತಂದರೆ ಬೆಂಗಳೂರು ವಿಭಾಗಕ್ಕಿದೆ. ಈ ಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕೋಲಾಲಪುರವನ್ನು ಈಗಿನ ಕೋಲಾರ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನದ ಅರಸರು. ನೋಡ್ರಿ,
ಈ ಭಾಗವನ್ನು ಮೊದಲು ಆಳಿದ ಮನೆತನ ಯಾರಪ್ಪ ಅಂತಂದರೆ ಬೆಂಗಳೂರು ಭಾಗವನ್ನು ಗಂಗರ ಮನೆತನದ ಅರಸರು. ಕೋಲಾರದ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಕೋಲಾರದ ಹಿಂದಿನ ಹೆಸರು ಕೋಲಾಲಪುರ. ಅವರ ಆಳ್ವಿಕೆ ಆದ ಮೇಲೆ ಈ ಪ್ರದೇಶವು ಚೋಳ, ಹೊಯ್ಸಳ, ವಿಜಯನಗರ, ಮರಾಠ, ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಗೆ ಕಾಲಘಟ್ಟದಲ್ಲಿ ಒಂದಾಯ್ತು. ಇನ್ನು ಬಹುಮನಿ ಸುಲ್ತಾನರಲ್ಲಿ ಒಂದಾದಂತಹ ವಿಜಯಪುರದ ಆದಿಲ್ಶಾಹಿ ಮನೆತನದಲ್ಲಿ ಈ ಆಳ್ವಿಕೆಗೆ ಒಳಪಟ್ಟಿತ್ತು. ಯಾವ ವಿಭಾಗಪ್ಪ ಅಂತಂದರೆ ನಮ್ಮ ಬೆಂಗಳೂರು ವಿಭಾಗ. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸಿದರು. ಈ ವಿಜಯನಗರ ಅರಸರಲ್ಲಿ ಪಾಳೆಗಾರರನ್ನು ನೇಮಿಸಿದರು. ಅವರು ಆ ಪಾಳೆಗಾರರಿಂದ ಅನೇಕ ವಿಭಾಗಗಳಲ್ಲಿ ಇವರು ಆಳ್ವಿಕೆ ನಡೆಸಿದರು. ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು. ನೋಡಿ, ವಿಜಯನಗರ ಅರಸರ ಕಾಲದಲ್ಲಿ ಬೇರೆ ಬೇರೆ ಪ್ರದೇಶಗಳನ್ನು ಪಾಳೆಗಾರರಿಗೆ ಒಳಿಸಿಕೊಟ್ಟಿದ್ದರು. ಆ ಪಾಳೆಗಾರರು ಒಂದು ಆಡಳಿತ ನಡೆಸುವ ಪ್ರದೇಶವನ್ನು ಏನಂತ ಕರೆಯುತ್ತಪ್ಪ ಅಂತಂದರೆ ಪಾಳೆಪಟ್ಟುಗಳೆಂದು ಕರೆಯುತ್ತಿದ್ದರು. ಇನ್ನು ಆ ಪಾಳೆಗಾರರಿಗೆ ಏನಂತ ಹೆಸರಿತ್ತಪ್ಪ ಅಂದರೆ ನಾಯಕರೆಂಬ ಹೆಸರಿತ್ತು. ಆ ಪಾಳೆಗಾರರಿಗೆ ಏನಂತ ಹೆಸರಿತ್ತಪ್ಪ ಅಂತಂದರೆ ನಾಯಕರು. ಇದು ಗೊತ್ತಿರಬೇಕು, ಇಂಪಾರ್ಟೆಂಟು. ಇಲ್ಲಿ ನೋಡಿ, ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು. ಪಾಳೆಗಾರರಿಗೆ ನಾಯಕರೆಂಬ ಹೆಸರು ಇತ್ತು. ಇಲ್ಲಿ ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು. ಪ್ರಶ್ನೆ ಕೇಳ್ಬೋದು, ಪಾಳೆಗಾರರು ಯಾರಿಗೆ ವಿಧೇಯರಾಗಿದ್ದರಪ್ಪ ಅಂತಂದರೆ ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು. ಇನ್ನು ಪ್ರಮುಖ ಪಾಳೆಪಟ್ಟುಗಳು ಯಾರಪ್ಪ ಅಂತಂದರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರದ ಮುಂತಾದವುಗಳಾಗಿವೆ. ನೋಡಿ, ವಿಜಯನಗರ ಅರಸರಲ್ಲಿ ವಿಧೇಯರಾಗಿದ್ದರು ಪಾಳೆಗಾರರು. ಈ ಪಾಳೆಗಾರರು ಯಾರಿಗೆ ವಿಧೇಯರಾಗಿದ್ದರಪ್ಪ ಅಂದರೆ ವಿಜಯನಗರ ಅರಸರಿಗೆ. ಪಾಳೆಗಾರರು ಆಳುತ್ತಿದ್ದಂತಹ ಪ್ರದೇಶಕ್ಕೆ ಏನಂತ ಕರಿತಿದ್ವಿ? ಪಾಳೆಪಟ್ಟು ಅಂತ ಕರಿತಿದ್ವಿ. ಅವರ ಪಾಳೆಗಾರರಿಗೆ ಏನಂತ ಕರಿತಿದ್ವಪ್ಪ ಅಂದರೆ ನಾಯಕರೆಂಬ ಹೆಸರಿತ್ತು. ಇವರು ಪ್ರಮುಖ ಪಾಳೆಪಟ್ಟುಗಳು ಯಾರಪ್ಪ ಅಂದರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಮುಂತಾದವುಗಳು ಇವರು ಆಳುತ್ತಿದ್ದ ಪಾಳೆಪಟ್ಟುಗಳಾಗಿದ್ದವು. ನೋಡ್ಬೋದಲ್ಲ ಚಿತ್ರದಲ್ಲಿ, ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳನ್ನು ಕಾಣ್ತೇವೆ ನಾವು. ಒಂದು ಶಿವಮೊಗ್ಗ ವಿಭಾಗ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ 9 ಜಿಲ್ಲೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಬೆಂಗಳೂರು ವಿಭಾಗದ ಜಿಲ್ಲಾವಾರು ಭೂಪಟ. ಪ್ರಾಕೃತಿಕ ಸಂಪನ್ಮೂಲ. ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲಗಳೆಂದು ಕರೆಯುತ್ತೇವೆ. ಅಂದರೆ ನೈಸರ್ಗಿಕವಾಗಿ ಪ್ರಕೃತಿ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವಿಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳು ಯಾವಪ್ಪ ಅಂದರೆ ನದಿ, ಕಾಡು, ಕಣಿವೆ, ಜಲಪಾತ, ಖನಿಜ, ಗಣಿಗಳು, ವನ್ಯಮೃಗಗಳು, ಮಣ್ಣು ಮುಂತಾದವೆಲ್ಲ ಪ್ರಕೃತಿ ನಮಗೆ ನೀಡಿರುವ ಒಂದು ಸಂಪತ್ತು. ಈ ವಿಭಾಗವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಪ್ರಶ್ನೆ ಕೇಳ್ಬೋದು, ಬೆಂಗಳೂರು ವಿಭಾಗವು ಯಾವ ಒಂದು ವಾಯುಗುಣ ಹೊಂದಿದೆಪ್ಪ ಅಂತಂದರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಆದರೆ ಎಲ್ಲ ವಿಭಾಗದ ಜಿಲ್ಲೆಗಳಲ್ಲಿ ಏಕರೂಪದ ಹವಾಮಾನವಿಲ್ಲ. ಅಂದರೆ ಎಲ್ಲ ಜಿಲ್ಲೆಗಳನ್ನು ಹೋಲಿಸಿಕೊಂಡ್ರೆ, ಎಲ್ಲ ವಿಭಾಗಗಳನ್ನು ಹೋಲಿಸಿಕೊಂಡ್ರೆ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪದ ಹವಾಮಾನವಿಲ್ಲ. ಇನ್ನೊಂದು, ಕೋಲಾರ ಜಿಲ್ಲೆ ಅತಿ ಉಷ್ಣವಲಯಕ್ಕೆ ಸೇರಿದರೆ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶದ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ. ಪ್ರಶ್ನೆ ಕೇಳ್ಬೋದು, ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಉಷ್ಣ ಹೊಂದಿರುವ ಜಿಲ್ಲೆ ಯಾವುದಪ್ಪ ಅಂತಂದರೆ ಉಷ್ಣವಲಯಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರ ಜಿಲ್ಲೆ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆ. ಆದರೆ ಚಿತ್ರದುರ್ಗ ಅತಿ ಕಡಿಮೆ ಬೀಳುವ ಜಿಲ್ಲೆ ಆಗಿದೆ. ನಮ್ಗೆ ಗೊತ್ತಾಗಬೇಕಲ್ಲಿ, ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಚಿತ್ರದುರ್ಗ, ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ, ಅತಿ ಹೆಚ್ಚು ಉಷ್ಣ ಇರುವ ಜಿಲ್ಲೆ ಕೋಲಾರ. ಉಳಿದ ಜಿಲ್ಲೆಗಳಾದ ತುಮಕೂರು, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಮುಂತಾದವು ಸಾಧಾರಣ ಮಳೆ ಬೀಳುವ ಜಿಲ್ಲೆಗಳಾಗಿವೆ. ಈ ವಲಯದ ಅನೇಕ ಮುಖ್ಯ ನದಿಗಳು ಅಂದರೆ ಬೆಂಗಳೂರು ವಲಯದ ಅನೇಕ ಮುಖ್ಯ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ. ಪ್ರಶ್ನೆ ಕೇಳ್ತಾನೆ, ಮುಖ್ಯ ನದಿಗಳು ಎಲ್ಲಿ ಹುಟ್ಟುತ್ತವೆ ಅಂದರೆ ಬೆಂಗಳೂರು ವಲಯದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ. ಈ ಬೆಂಗಳೂರು ವಿಭಾಗದ ಪ್ರಮುಖ ನದಿಗಳು ಯಾವಪ್ಪ ಅಂತಂದರೆ, ಪ್ರಮುಖ ನದಿಗಳೆಂದರೆ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಸಿಂಸ್ಯ, ತುಂಗಭದ್ರಾ, ಶರಾವತಿ, ವರದಾ ಮುಂತಾದವು ಶರಾವತಿಯ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ಮುಂತಾದವುಗಳಾಗಿವೆ. ಈ ಶರಾವತಿಯು ಸಹ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ. ಪ್ರಶ್ನೆ ಕೇಳ್ತಾನೆ, ಶರಾವತಿ ನದಿ ಹುಟ್ಟಿದಂತಹ ಜಲಪಾತ ಜೋಗ ಜಲಪಾತ. ಶರಾವತಿ ಯಾವ ದಿಕ್ಕಿಗೆ ಹರಿಯುವ ನದಿಯಪ್ಪ ಅಂತಂದರೆ ಇದು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ. ಒಟ್ಟಾರೆಯಾಗಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ನದಿಗಳು ಯಾವಪ್ಪ ಅಂದರೆ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಸಿಂಸ್ಯ, ತುಂಗಭದ್ರಾ, ಶರಾವತಿ, ವರದಾ
ಇದರಲ್ಲಿ ಶರಾವತಿ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ. ಇದರಿಂದ ನಿರ್ಮಿತವಾದ ವಿಶ್ವವಿಖ್ಯಾತ ಒಂದು ದೊಡ್ಡ ಜಲಪಾತ ಯಾವುದಪ್ಪ ಅಂತಂದರೆ ಅದೇ ನಮ್ಮ ಜೋಗ ಜಲಪಾತ. ಇದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ಅಷ್ಟೇ ಅಲ್ಲದೆ ಬೆಂಗಳೂರು ವಿಭಾಗದಲ್ಲಿ ಮತ್ತೊಂದು ಒಂದು ಜಲಪಾತ ಇದೆ, ಅದು ಮುತ್ಯಾಲಮುಡಿ ಎಂಬ ಜಲಪಾತ. ಇದು ಸಹ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ನೋಡಿ, ಬೆಂಗಳೂರು ವಿಭಾಗದಲ್ಲೇ ಬರುತ್ತೀವಲ್ಲ. ಶರಾವತಿ ನದಿ ಯಾವ ಒಂದು ಜಿಲ್ಲೆಯಲ್ಲಿ ಬರುತ್ತಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದರೆ, ಈ ಮುತ್ಯಾಲಮುಡಿ ಜಲಪಾತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರುತ್ತೆ. ಇನ್ನು ಗಾಜನೂರು ಅಣೆಕಟ್ಟು ಅಥವಾ ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಗಾಜನೂರು ಅಣೆಕಟ್ಟಿಗೆ ಇರುವಂಥ ಇನ್ನೊಂದು ಹೆಸರು ಏನಪ್ಪ ಅಂದರೆ ತುಂಗಾ ಅಣೆಕಟ್ಟು. ಇದು ಸಹ ಯಾವ ಜಿಲ್ಲೆಯಲ್ಲಿದೆಪ್ಪ ಅಂತಂದರೆ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಈ ವಿಭಾಗದಲ್ಲಿ ನೂರಾರು ಪ್ರಸಿದ್ಧ ಕೆರೆಗಳಿವೆ. ನೋಡಿ, ನೂರಾರು ಪ್ರಸಿದ್ಧ ಕೆರೆಗಳಿವೆ. ಮೈಸೂರು ಅರಸರು ಅನೇಕ ಅಣೆಕಟ್ಟುಗಳನ್ನು ನಿರ್ಮಿಸಿದರು. ಮೈಸೂರು ಅರಸರು ಅನೇಕ ಅಣೆಕಟ್ಟುಗಳನ್ನು ನಿರ್ಮಿಸಿದಂಥ ವಿಭಾಗ ಯಾವುದಪ್ಪ ಅಂತಂದರೆ ಅದು ಬೆಂಗಳೂರು ವಿಭಾಗ. ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಕಾಣ್ತೀವಪ್ಪ ಅಂತಂದರೆ ನಾವು 9 ಜಿಲ್ಲೆಗಳನ್ನು ಕಾಣ್ತೀವಿ. ಇಲ್ಲಿ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತಹ ಒಂದು ದೊಡ್ಡ ನೀರಾವರಿ ಯೋಜನೆ ಆಗಿದೆ. ನೋಡಿ, ಬೆಂಗಳೂರು ವಿಭಾಗದ ದೊಡ್ಡ ನೀರಾವರಿ ಯೋಜನೆ ಯಾವುದಪ್ಪ ಅಂತಂದರೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತಹ ದೊಡ್ಡ ನೀರಾವರಿ ಯೋಜನೆ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ. ಪ್ರಶ್ನೆ ಕೇಳ್ತಾನೆ, ವಾಣಿ ವಿಲಾಸ ಸಾಗರ ಯಾವ ಜಿಲ್ಲೆಯಲ್ಲಿದೆಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ. ಅದೇ ರೀತಿ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿದೆ. 2 ಪ್ರಶ್ನೆ ಆಗುತ್ತೆ ನೋಡಿ. ಇಲ್ಲಿ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ? ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು. ಆದರೆ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿದೆ. ಇನ್ನು ಪರಿಸರ ಮಾಲಿನ್ಯ, ಅರಣ್ಯನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ನಮ್ಮ ನದಿಗಳು ಬತ್ತಿ ಹೋಗುತ್ತಿವೆ. ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿವೆ. ಈ ಒಂದು ಕೈಗಾರಿಕೆಗಳಿಂದ, ಅತಿಯಾದ ನಗರೀಕರಣದಿಂದ ನದಿಗಳು ಬತ್ತಿ ಹೋಗುವುದರಿಂದ ಇಲ್ಲಿ ವಿನಾಶದ ಅಂಚನ್ನು ತಲುಪಿವೆ. ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಂದ ನಾಶವಾಗುತ್ತಿವೆ. ಇದರಿಂದಾಗಿ ನೀರಿನ ತೀವ್ರ ಅಭಾವ ಉಂಟಾಗುತ್ತಿದೆ. ಕೆರೆಗಳ ಜಲಮೂಲಗಳ ಮತ್ತು ಅಂತರ್ಜಲದ ರಕ್ಷಣೆಗೆ ನಾವೆಲ್ಲರೂ ಗಮನ ನೀಡುವ ಅಗತ್ಯವಿದೆ. ಇಲ್ಲಿ ಈ ವಿಭಾಗದ ಅನೇಕ ಖನಿಜ ನಿಕ್ಷೇಪಗಳಿವೆ. ಈ ಬೆಂಗಳೂರು ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳಿವೆ. ಇಡೀ ದೇಶದಲ್ಲಿ ಸಮೃದ್ಧವಾದ ಚಿನ್ನದ ಗಣಿಗಳು ಕರ್ನಾಟಕ ರಾಜ್ಯದಲ್ಲಿದೆ. ಅದರಲ್ಲಿ ಕೋಲಾರದ ಚಿನ್ನದ ಗಣಿ ಪ್ರಸಿದ್ಧವಾಗಿತ್ತು. ನೋಡಿರಿ, ಬೆಂಗಳೂರು ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳು. ಇಡೀ ದೇಶದಲ್ಲಿ ಸಮೃದ್ಧವಾದ ಚಿನ್ನದ ಗಣಿಗಳು ಯಾವ ರಾಜ್ಯದಲ್ಲಿ ಇದೆಯಪ್ಪ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಪ್ರಸಿದ್ಧ ಚಿನ್ನದ ಗಣಿ ಯಾವುದಪ್ಪ ಅಂದರೆ ಕೋಲಾರದ ಚಿನ್ನದ ಗಣಿ. ಆದರೆ ಅಲ್ಲಿನ ಚಿನ್ನದ ಅದಿರು ಮುಗಿದು ಹೋಗಿದೆ. ಅದರ ಚಿನ್ನದ ಅದಿರು ಮುಗಿದು ಹೋಗಿದೆ, ಅಂದರೆ ಸಂಪತ್ತು ಬರಿದಾಗಿ ಹೋಗಿದೆ. ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳಿವೆ. ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಚಿನ್ನದ ಗಣಿ ಯಾವುದಪ್ಪ ಅಂತಂದರೆ ಕೋಲಾರದ ಚಿನ್ನದ ಗಣಿ. ಅಷ್ಟೇ ಅಲ್ಲದೆ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಕಬ್ಬಿಣ ನಿಕ್ಷೇಪಗಳನ್ನು ಹೊಂದಿರುವಂತಹ ಜಿಲ್ಲೆಗಳು ಯಾವುವಪ್ಪ ಅಂದರೆ ಚಿತ್ರದುರ್ಗ ಮತ್ತು ತುಮಕೂರು. ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳು ಸಹ ಇವೆ. ಇಲ್ಲಿ ಅರಣ್ಯ ಮತ್ತು ವನ್ಯಪ್ರಾಣಿಗಳು ಹಾಗೂ ರಾಷ್ಟ್ರೀಯ ಉದ್ಯಾನವನಗಳು. ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಅರಣ್ಯಗಳು, ವನ್ಯಪ್ರಾಣಿಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿ ಬೆಂಗಳೂರು ವಿಭಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ. ಪ್ರಶ್ನೆ ಕೇಳ್ತಾನೆ, ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂತಂದರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ. ನೋಡೋಣ, ಈಗ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಕಡಿಮೆ. ನೋಡಿ, ಬೆಂಗಳೂರು ವಿಭಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತೀರ್ಣ ಕಡಿಮೆ. ಅತಿ ಕಡಿಮೆ ಅರಣ್ಯ ಪ್ರದೇಶದ ಬೆಂಗಳೂರು ನಗರ, ಆದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವುದು ಯಾವುದಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆ. ಈ ವಿಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳಿವೆ. ನೋಡಿ, ಬೆಂಗಳೂರು ವಿಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಹಿಡಿದು ಎಲೆ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಒಂದು ಅರಣ್ಯಗಳು ಇವೆ. ಇಲ್ಲಿ ಅಷ್ಟೇ ಅಲ್ಲದೆ ಈ ವಿಭಾಗದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತೆ. ನೋಡಿ, ಸಹ್ಯಾದ್ರಿ ಪರ್ವತ ಶ್ರೇಣಿಯು ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತೆ. ಇಲ್ಲಿ ಈ ವಿಭಾಗದಲ್ಲಿ ಬೆಳೆಯುವಂಥ ಪ್ರಮುಖ ಮರಗಿಡಗಳು ಯಾವಪ್ಪ ಅಂದರೆ ಗಿಡ ಮರಗಳು, ಬಿದಿರು, ಆಲದ ಮರಗಳು, ಹುಣಸೆ ಮರಗಳು, ಶ್ರೀಗಂಧ, ದಿಂಡಿಗ, ತೇಗ, ಜಾಲಿ, ಮಾವಿನ ಮರಗಳು, ಬೇವಿನ ಮರಗಳು ಮುಂತಾದವು ಈ ಭಾಗದಲ್ಲಿ ಬೆಳೆಯುವಂತಹ ಗಿಡ ಮರಗಳಾಗಿವೆ. ಇಲ್ಲಿ ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ವರಮಾನದ ಮೂಲಗಳಾಗಿವೆ. ಕಿರು ಅರಣ್ಯ ಅಂದರೆ ಸಣ್ಣ ಸಣ್ಣ ಒಂದು ಅರಣ್ಯ ಬೆಳೆಯುವಂತಹ ಇವರ ಆದಾಯದ, ಇವರ ಒಂದು ಲಾಭದ ಅಥವಾ ವರಮಾನದ ಮೂಲಗಳಾಗಿವೆ. ಈ ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಹಾಲು ರಾಮೇಶ್ವರ ಗುಡ್ಡ.
ಪ್ರಶ್ನೆ ಕೇಳುತ್ತಾನೆ ಇಲ್ಲಿ. ಬೆಂಗಳೂರು ವಿಭಾಗದಲ್ಲಿರುವಂತಹ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ. ಇನ್ನು ಇತರೆ ಪ್ರಸಿದ್ಧ ಗುಡ್ಡಗಳೆಂದರೆ ಕವಲೇದುರ್ಗ, ಚಂದ್ರಗುತ್ತಿ, ಕೊಡಚಾದ್ರಿ, ನಂದಿದುರ್ಗ. ಪ್ರಶ್ನೆ ಕೇಳ್ಬೋದು, ಭಾಳಷ್ಟು ಇಂಪಾರ್ಟೆಂಟು. ಬೆಂಗಳೂರು ವಿಭಾಗದಲ್ಲಿರುವಂತಹ ಅತಿ ದೊಡ್ಡ ಗುಡ್ಡ ಯಾವುದಪ್ಪ ಅಂತಂದರೆ ಚಿತ್ರದುರ್ಗದ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ. ಇನ್ನಿತರ ಗುಡ್ಡಗಳು ಅಥವಾ ಯಾವುವಪ್ಪ ಅಂತಂದರೆ ಕವಲೇದುರ್ಗ, ಚಂದ್ರಗುತ್ತಿ, ಕೊಡಚಾದ್ರಿ, ನಂದಿದುರ್ಗ ಗುಡ್ಡ ಅಥವಾ ಬೆಟ್ಟ. ಈ ವಿಭಾಗದಲ್ಲಿ ಅನೇಕ ವಿಧದ ಪ್ರಾಣಿಗಳಿವೆ. ಕಾಡು ಬೆಕ್ಕು, ಹುಲಿ, ಚಿರತೆ, ಕಾಡೆಮ್ಮೆ, ಕಾಡಂದಿ, ಜಿಂಕೆಗಳು, ಕರಡಿ, ತೋಳ ಮುಂತಾದವು ಅರಣ್ಯ ರಕ್ಷಣೆಗಾಗಿ ಮತ್ತು ವನ್ಯಪ್ರಾಣಿಗಳಾಗಿ ಪೋಷಣೆಗಾಗಿ ಅನೇಕ ಅರಣ್ಯಧಾಮಗಳನ್ನು, ವನ್ಯಜೀವಿ ಧಾಮಗಳನ್ನು, ರಾಷ್ಟ್ರೀಯ ಉದ್ಯಾನವನಗಳನ್ನು ಸ್ಥಾಪಿಸಲಾಗಿದೆ. ಎಲ್ಲಿಯಪ್ಪ ಅಂತಂದರೆ ಬೆಂಗಳೂರು ವಿಭಾಗದಲ್ಲಿ. ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ಇರುವಂತಹ ಪ್ರಮುಖ ಧಾಮಗಳು ಹೀಗಿವೆ ನೋಡಿಲಿ. ಪ್ರಶ್ನೆ ಕೇಳ್ಬೋದು ಒಂದು ಮಾರ್ಕ್ಸಿಗೆ, ಅಂದರೆ ಬಹುವಾಕ್ಯದಲ್ಲಿ. ಜೋಗಿಮಟ್ಟಿ ವನ್ಯಜೀವಿ ಧಾಮ ಇದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದು ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಜೋಗಿಮಟ್ಟಿ ಚಿತ್ರದುರ್ಗ, ಬನ್ನೇರುಘಟ್ಟ ಬೆಂಗಳೂರು ನಗರ, ಭದ್ರಾ ವನ್ಯಜೀವಿ ಧಾಮ ಶಿವಮೊಗ್ಗ, ಶರಾವತಿ ಶಿವಮೊಗ್ಗ, ಸೆಟ್ಟಿಹಳ್ಳಿ ಶಿವಮೊಗ್ಗ, ಗುಡ್ವಿ ಪಕ್ಷಿಧಾಮ ಶಿವಮೊಗ್ಗ, ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ, ಕಗ್ಗಲಗಡು ಪಕ್ಷಿಧಾಮ ಶಿವಮೊಗ್ಗ, ರಾಮದೇವರ ರಣಹದ್ದು ಸಂರಕ್ಷಣಾ ಧಾಮ ರಾಮದೇವರ ಅಂದರೆ ರಾಮನಗರ, ಜಯಮಂಗಲ ಕೃಷ್ಣಧಾಮ ತುಮಕೂರು. ಇಷ್ಟು ಗೊತ್ತಿರಬೇಕು. ಒಂದು ಸಲ ಸ್ವಲ್ಪ ನಾವು ಅದನ್ನೇ ವಿಶಿಷ್ಟ ರೀತಿಯಲ್ಲಿ ಓದಿದಾಗ ಮಾತ್ರ ನಮ್ಮ ನೆನಪಿನಲ್ಲಿಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡಿ, ಜೋಗಿಮಟ್ಟಿ ಇದರ ಯಾವ ಥರ ನೆನಪಿನಲ್ಲಿಟ್ಕೋಬೇಕಪ್ಪ ಅಂತಂದರೆ ಜೋಗಿಮಟ್ಟಿ ವನ್ಯಜೀವಿ ಧಾಮ. ಜೋಗಿಮಟ್ಟಿ ಅಂದರೆ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುತ್ತದೆ. ಬನ್ನೇರುಘಟ್ಟ ಬೆಂಗಳೂರು ನಗರ, ಭದ್ರಾ ಶಿವಮೊಗ್ಗ, ಶರಾವತಿ ಶಿವಮೊಗ್ಗ, ಸೆಟ್ಟಿಹಳ್ಳಿ ಶಿವಮೊಗ್ಗ, ಗುಡ್ವಿ ಪಕ್ಷಿಧಾಮ ಶಿವಮೊಗ್ಗ, ಮಂಡಗದ್ದೆ ಶಿವಮೊಗ್ಗ, ಕಗ್ಗಲಗಡು ಪಕ್ಷಿಧಾಮ ತುಮಕೂರು, ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ರಾಮನಗರ ಆದರೆ ಜಯಮಂಗಲ ಕೃಷ್ಣ ವನ್ಯಧಾಮ ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ಎರಡು ಬರುತ್ತೆ, ಜಯಮಂಗಲ ಕೃಷ್ಣ ವನ್ಯಧಾಮ ಮತ್ತು ಕಗ್ಗಲಗಡು ಪಕ್ಷಿಧಾಮ. ಇಲ್ಲಿ ಕೃಷಿ ಮತ್ತು ಉದ್ದಿಮೆಗಳ ಬೆಳವಣಿಗೆ. ಬೆಂಗಳೂರು ವಿಭಾಗದಲ್ಲಿರುವಂತಹ ಕೃಷಿ ಮತ್ತು ಉದ್ಯಮಗಳ ಬಗ್ಗೆ ನೋಡೋದಾದರೆ, ಕೃಷಿಯು ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬಾಗಿದೆ. ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬು ಅಂತಂದರೆ ಕೃಷಿ. ಈ ವಿಭಾಗದಲ್ಲಿ ಹೆಚ್ಚು ಒಣಭೂಮಿ ಬೇಸಾಯವಿದೆ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಒಣಭೂಮಿ ಬೇಸಾಯವಿದೆ. ಮಳೆಯನ್ನೇ ನಂಬಿಕೊಂಡು ಇಲ್ಲಿ ವ್ಯವಸಾಯ ನಡೆಯುತ್ತಿದೆ. ಮಳೆಯನ್ನೇ ನಂಬಿಕೊಂಡು ಇಲ್ಲಿ ಅತಿ ಹೆಚ್ಚು ವ್ಯವಸಾಯ ಮಾಡುತ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಪ್ರದೇಶವಿದೆ. ಶಿವಮೊಗ್ಗ ಜಿಲ್ಲೆ ಕೇಳ್ತಾನಲ್ಲಿ ಕೆರೆ ನೀರಾವರಿಗೆ ಸಂಬಂಧಪಟ್ಟ ಕಾಲುವೆ ನೀರಾವರಿಗೆ ಸಂಬಂಧಪಟ್ಟದ್ದು, ಬಾವಿ ನೀರಾವರಿಗೆ ಸಂಬಂಧಪಟ್ಟದ್ದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಅದರಲ್ಲಿ ಶಿವಮೊಗ್ಗ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂತಂದರೆ ಅದು ಶಿವಮೊಗ್ಗ ಜಿಲ್ಲೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆ. ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ. ಈ ಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ. ಎರೆಮಣ್ಣು ಕೆಲವು ಭಾಗದಲ್ಲಿದೆ. ಈ ಭಾಗದ ಪ್ರಮುಖ ಬೆಳೆಗಳೇನಪ್ಪ ಅಂತಂದರೆ ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ. ಭತ್ತ ಅಂದರೆ ಕವಳೆ ಅಂತ ಕರಿತೀವಲ್ಲ, ನಾವು ಊಟ ಮಾಡುವಂತಹ ಅನ್ನ, ಅಕ್ಕಿ. ರಾಗಿ, ಮೆಕ್ಕೆ, ಜೋಳ, ಭತ್ತ, ಕಡಲೆಕಾಯಿ, ಬೇಳೆಕಾಳು ಮುಂತಾದವುಗಳು ಈ ಬೆಂಗಳೂರು ವಿಭಾಗದಲ್ಲಿ ಬೆಳೆಯುವಂತಹ ಪ್ರಮುಖ ಬೇಳೆಕಾಳು ಮತ್ತು ಬೆಳೆಗಳಾಗಿವೆ. ಪ್ರಮುಖ ವಾಣಿಜ್ಯ ಬೆಳೆಗಳೇನೇನಪ್ಪ? ವ್ಯವಹಾರದ ಪ್ರಮುಖ ವಾಣಿಜ್ಯ ಬೆಳೆಗಳೇನು ಬೆಂಗಳೂರು ವಿಭಾಗದಲ್ಲಿ ಬೆಳೆಯುವಂತಹ ಬೆಳೆಗಳು? ತೆಂಗಿನಕಾಯಿ, ಅಡಕೆ, ಹತ್ತಿ, ಕಬ್ಬು ಮುಂತಾದವು ಪ್ರಮುಖ ವಾಣಿಜ್ಯ ಬೆಳೆಗಳಾಗಿವೆ. ಇನ್ನು ರೇಷ್ಮೆ ಉದ್ಯಮಕ್ಕೆ ಮೂಲವಾದ ಹಿಪ್ಪು ನೇರಳೆಯನ್ನು ಬೆಂಗಳೂರು ನಗರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ. ನೋಡಿ, ಬೆಂಗಳೂರು ವಿಭಾಗದಲ್ಲಿ ರೇಷ್ಮೆ ಉದ್ಯಮಕ್ಕೆ ಮೂಲವಾದ ಹಿಪ್ಪು ನೇರಳೆ, ರೇಷ್ಮೆ ಉದ್ಯಮಕ್ಕೆ ಪ್ರಮುಖ ಮೂಲ ಯಾವುದಂದ್ರೆ ಹಿಪ್ಪು ನೇರಳೆಯನ್ನು ಬೆಳೆಸಬೇಕಾದ್ರೆ ಆ ಹಿಪ್ಪು ನೇರಳೆಯನ್ನು ಬೆಳೆಸುವಂತಹ ಈ ವಿಭಾಗದಲ್ಲಿ ಜಿಲ್ಲೆಗಳು ಯಾವಪ್ಪ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹಿಪ್ಪು ನೇರಳೆಯನ್ನು ಬೆಳೆಯುತ್ತಾರೆ. ಅಷ್ಟೇ ಅಲ್ಲದೆ ಸಪೋಟ, ಪಪ್ಪಾಯ, ಹಲಸಿನ ಹಣ್ಣು, ಕಿತ್ತಳೆ ಹಣ್ಣು, ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ಈ ವಿಭಾಗದಲ್ಲಿ ಬೆಳೆಯುತ್ತಾರೆ. ಇಲ್ಲಿ ಈ ವಿಭಾಗದಲ್ಲಿ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿ ಬಳಸುತ್ತಾರೆ. ಊಟ ಮಾಡುವುದಕ್ಕೆ ರಾಗಿ ಮತ್ತು ಅಕ್ಕಿ ರೊಟ್ಟಿಯನ್ನು ತಿನ್ನುತ್ತಾರೆ. ರಾಗಿ ಮತ್ತು ಅಕ್ಕಿ ರೊಟ್ಟಿಯನ್ನು ನಮ್ಮ ಉತ್ತರ ಕರ್ನಾಟಕ ಕಡೆ ಜೋಳದ ರೊಟ್ಟಿ ಯಾವ ಥರ ಅದೇ ಥರ ಅಕ್ಕಿ ರೊಟ್ಟಿ, ರಾಗಿ ಮತ್ತು ಅಕ್ಕಿ ರೊಟ್ಟಿಯನ್ನು ತಿನ್ನುತ್ತಾರೆ. ಇತ್ತೀಚೆಗೆ ಗೋಧಿ ಚಪಾತಿಯನ್ನು ಬಳಸುವುದನ್ನು ರೂಢಿಸಿಕೊಂಡಿದ್ದಾರೆ.
ಹಬ್ಬಗಳಲ್ಲಿ ಪಾಯಸ, ಹೋಳಿಗೆ, ಸಿಹಿ ಸಿಹಿ ಕಿಚಡಿ, ಶಾವಿಗೆ ಮುಂತಾದ ಸಿಹಿ ತಿನಿಸುಗಳನ್ನು ಸೇವಿಸುವ, ಕೆಲವು ಹಬ್ಬಗಳಲ್ಲಿ ಮಾಂಸಾಹಾರವನ್ನು ಸೇವಿಸುವ ಪದ್ಧತಿಯು ಇದೆ. ಇಷ್ಟೆಲ್ಲ ಕೇಳಲ್ಲ, ಬಟ್ ನಮ್ಗೆ ಯಾವುದೇ ಎಕ್ಸಾಮ್ಗೆ ನಾವು ಯಾವ ಥರ ಓದ್ಕೋಬೇಕೆಂಬುದು ನಮ್ಮ ಗಮನದಲ್ಲಿಟ್ಕೊಂಡು ನಾವಿಲ್ಲೇ ಓದಬೇಕು. ಇಲ್ಲಿ ಪ್ರತಿ ಜಿಲ್ಲೆ ಮತ್ತು ಪ್ರತಿ ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಸರ್ಕಾರ ಸ್ಥಾಪಿಸಿದೆ. ಅಲ್ಲಿ ರೈತರು ತಮ್ಮ ಸರಕುಗಳು ಮತ್ತು ಮಾರಾಟವನ್ನು ಮಾಡಬಹುದು. ಸರ್ಕಾರವು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಾಣಗಳನ್ನು ನಿರ್ಮಿಸಿದೆ. ಅಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ದಾಸ್ತಾನಾಗಿ ಇಡಬಹುದು. ಇನ್ನು ಉದ್ಯಮಗಳಿಗೆ ಬರೋದಾದರೆ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಉದ್ಯಮಗಳು ಇವು ನೋಡ್ಬೋದು ನೀವು ಚಿತ್ರದಲ್ಲಿ. ಪ್ರಮುಖ ವ್ಯಕ್ತಿಗಳು ಸರ್ ವಿಶ್ವೇಶ್ವರಯ್ಯ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇನ್ನು ಬೆಂಗಳೂರು ವಿಭಾಗದ ಉದ್ಯಮಗಳಿಗೆ ಬರೋದಾದರೆ ನಮ್ಮ ವಿವಿಧ ರಾಜರು ದಿವಾನರುಗಳ ಕಾಲದಲ್ಲಿ ಕೈಗಾರಿಕೆಗಳು ಬೆಳೆಯುತ್ತವೆ. ನಮ್ಮ ರಾಜ್ಯದಲ್ಲಿ ದಿವಾನರುಗಳ ಕಾಲದಲ್ಲಿ ಕೈಗಾರಿಕೆಗಳು ಬೆಳೆದವು. ಹಲವಾರು ರಾಜರ ಹಾಗೂ ದಿವಾನರುಗಳ ಕಾಲದಲ್ಲಿ ಅದರಲ್ಲಿ ಪ್ರಮುಖ ದಿವಾನ ಯಾರಾಗಿದ್ದರಪ್ಪ ಅಂದರೆ ಕೆ ಶೇಷಾದ್ರಿ ಅಯ್ಯರ್ ಅವರ ದಿವಾನಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿಯನ್ನು ಕೈಗೊಳ್ಳಲಾಯಿತು. ಪ್ರಶ್ನೆ ಕೇಳಬಹುದು, ಯಾರ ಒಂದು ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತಪ್ಪ ಅಂತಂದರೆ ಕೆ ಶೇಷಾದ್ರಿ ಅಯ್ಯರ್. ಇನ್ನು ಇದರಿಂದ KGF ನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲವಾಯಿತು. ಯಾಕಪ್ಪ ಅಂತಂದರೆ ವಿದ್ಯುತ್ ಶಕ್ತಿಯಿಂದ ಚಿನ್ನದ ಗಣಿಗೆ ಏನಾಯ್ತಪ್ಪ ಅಂತಂದರೆ ಬಹಳಷ್ಟು ಸಹಾಯವಾಯಿತು. KGF ಅಂದರೆ ಕೋಲಾರ್ ಗೋಲ್ಡ್ ಫ್ಯಾಕ್ಟ್ರಿ. ಇಲ್ಲಿ ನಂತರ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಅವರ ಅವಧಿಗಳಲ್ಲಿಯೂ ಅನೇಕ ಕೈಗಾರಿಕೆಗಳು ಪ್ರಾರಂಭವಾದವು. ನಮ್ಗೆ ಕೇಳಿದಷ್ಟೇ, ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆ ಯಾರ ಒಂದು ದೇವನಗಿರಿ ಆಡಳಿತದಲ್ಲಿ ಕೈಗೊಳ್ಳಲಾಯ್ತಪ್ಪ ಅಂತಂದರೆ ಶೇಷಾದ್ರಿ ಅಯ್ಯರ್. ಇನ್ನು KGFನ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲವಾದಂತಹ ಒಂದು ಜಲವಿದ್ಯುತ್ ಶಕ್ತಿ ಯಾವುದಪ್ಪ ಅಂದರೆ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ. ಅಷ್ಟೇ ಅಲ್ಲದೆ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಅವರ ಅವಧಿಗಳಲ್ಲಿಯೂ ಅನೇಕ ಕೈಗಾರಿಕೆಗಳು ಪ್ರಾರಂಭವಾಗುತ್ತೆ. ಇಲ್ಲಿ ವಿಶೇಷವಾಗಿ ಸರ್ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಅಪಾರವಾಗಿವೆ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಯಾರ ಒಂದು ಕೊಡುಗೆಗಳು ಅಪಾರವಾಗಿವೆ ಅಂತಂದರೆ ಸರ್ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರವಾಗಿದೆ. ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಯಾರಪ್ಪ ಅಂತಂದರೆ ರಾಜ್ಯದ ಕೈಗಾರಿಕೆಗಳ ನಿರ್ಮಾತೃ ಸರ್ ವಿಶ್ವೇಶ್ವರಯ್ಯನವರು. ಪ್ರಶ್ನೆ ಕೇಳ್ತಾನೆ, ರಾಜ್ಯದ ಕೈಗಾರಿಕೆಗಳ ನಿರ್ಮಾತೃ ಯಾರಪ್ಪ ಅಂದರೆ ಸರ್ ವಿಶ್ವೇಶ್ವರಯ್ಯ ಅವರು. ಇವರು ಯಾರೋ ಒಂದು ರಾಜ್ಯದ ಆಸ್ಥಾನದಲ್ಲಿದ್ದರಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸ್ತಾರೆ. ಯಾರಪ್ಪ ಅಂತಂದರೆ ಸರ್ ವಿಶ್ವೇಶ್ವರಯ್ಯ. ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ. ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆ. ಪ್ರಶ್ನೆ ಕೇಳ್ತಾನೆ, ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದು ಎಲ್ಲಿದೆಯಪ್ಪ ಅಂದರೆ ಭದ್ರಾವತಿಯಲ್ಲಿ. ಇದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯ್ತಪ್ಪ ಅಂದರೆ 1923ರಲ್ಲಿ ಸ್ಥಾಪಿಸಲಾಗಿದೆ. ಎಷ್ಟೋ ಬಾರಿ ಕೇಳಿದ್ದೇನೆ ಪ್ರಶ್ನೆ. ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದು ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಗಿದೆಪ್ಪ ಅಂತಂದರೆ 1923 ಅಥವಾ 1923ರಲ್ಲಿ ಸ್ಥಾಪಿಸಲಾಗಿದೆ. ಇನ್ನು ಅದನ್ನು ಇಂದು ವಿಶ್ವೇಶ್ವರಯ್ಯ ಅದೇ ಒಂದು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಏನಂದು ಮರುನಾಮಕರಣ ಮಾಡಿದಾರಪ್ಪ ಅಂತಂದರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ನಿಯಮಿತ ಎಂದು ಕರೆಯಲಾಗುತ್ತಿದೆ. ಇಲ್ಲಿ ಕಾಗದದ ಕಾರ್ಖಾನೆಯು 1936ರಲ್ಲಿ ಸ್ಥಾಪಿಸಲಾಗಿದೆ. ನೋಡಿ, ಅದೇ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ 1923ರಲ್ಲಿ ಸ್ಥಾಪನೆ ಆದರೆ ಅದೇ ಭದ್ರಾವತಿಯಲ್ಲಿ ಕಾಗದ ಕಾರ್ಖಾನೆ 1936ರಲ್ಲಿ ಸ್ಥಾಪಿಸಲಾಗಿತ್ತು. ಅಷ್ಟೇ ಅಲ್ಲದೆ ಭದ್ರಾವತಿಯಲ್ಲಿ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿದ್ದು ನಮ್ಗೆ ಗೊತ್ತಿರಬೇಕಾದಂತಹ ವಿಷಯ. ಒಂದು ಕಬ್ಬಿಣ ಮತ್ತು ಉಕ್ಕು, ಕಾಗದ, ಅಷ್ಟೇ ಅಲ್ಲದೆ ಸಿಮೆಂಟ್ ಕಾರ್ಖಾನೆ. ರಾಜ್ಯದ ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಥಾಪನೆಗೊಂಡಿದ್ದಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿತ್ತು. ಇನ್ನು ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ. ಪ್ರಶ್ನೆ ಕೇಳ್ಬೋದು, ತುಮಕೂರು ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಯಾವ ಜಿಲ್ಲೆ ಇದೆಯಪ್ಪ ಅಂದರೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿಯಲ್ಲಿ ACC ಸಿಮೆಂಟ್ ಕಾರ್ಖಾನೆ ಇದೆ. ACC ಸಿಮೆಂಟ್ ಕಾರ್ಖಾನೆ ಇದೆಯಪ್ಪ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿಯಲ್ಲಿ. ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಪ್ರಸಿದ್ಧಿಯಾಗಿದೆ. ಬೆಂಗಳೂರು ವಿಭಾಗ ಅಥವಾ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ಪ್ರಸಿದ್ಧಿಯಾಗಿದೆ. ಬೆಂಗಳೂರು ವಿಭಾಗದ ವಿವಿಧ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪಿಸಲಾಗಿದೆ. ಕೈಗಾರಿಕೆಗಳು ಉದ್ಯೋಗದ ಮೂಲಗಳಾಗಿವೆ. ಯಾಕಂದರೆ ಕೈಗಾರಿಕೆಗಳಿಂದ ಪ್ರಮುಖವಾಗಿ ಉದ್ಯೋಗ ಆಸರೆ ಆಗುತ್ತೆ. ಉದ್ಯೋಗದಿಂದ ಮತ್ತೆ ಏನಾಗುತ್ತೆ, ದೇಶದ GDP ಏನಾಗುತ್ತಪ್ಪ ಅಂತಂದರೆ ಬೆಳವಣಿಗೆ ಆಗುತ್ತೆ. ಅಷ್ಟೇ ಅಲ್ಲದೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ. ಪ್ರಶ್ನೆ ಕೇಳ್ತಾನೆ, ದೇಶದಲ್ಲಿ ಬಟ್ಟೆ ಮತ್ತು ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂತಂದರೆ 2ನೇ ಸ್ಥಾನದಲ್ಲಿದೆ. ನಮ್ಮ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ದೊಡ್ಡಬಳ್ಳಾಪುರ, ಆನೇಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ.
ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಇದೆ. ಪ್ರಶ್ನೆ ಕೇಳ್ಬೋದು. ಸಿದ್ಧ ಉಡುಪಿನ ಕಾರ್ಖಾನೆಗಳು ಎಲ್ಲೆಲ್ಲಪ್ಪ ಅಂತಂದರೆ ದೊಡ್ಡಬಳ್ಳಾಪುರ, ಆನೇಕಲ್ ನಗರಗಳಲ್ಲಿ ಸಿದ್ಧ ಉಡುಪಿನ ಪಾರ್ಕ್ಗಳು ಇವೆ. ಬೆಂಗಳೂರಿನ ವಿಮಾನ ಕಾರ್ಖಾನೆ ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಉದ್ಯಮಗಳು ಕಾರ್ಯನಿರತವಾಗಿವೆ. ಅದರಲ್ಲಿ ಕೆಲವು ಉದ್ಯಮಗಳು ಸಾರ್ವಜನಿಕ ವಲಯದಲ್ಲಿದ್ದರೆ ಇನ್ನು ಉಳಿದವು ಖಾಸಗಿ ಮಾಲೀಕದಲ್ಲಿ ಇವೆ. ಇನ್ನು ಬೆಂಗಳೂರು ವಿಭಾಗದ ಕಲೆ ಮತ್ತು ಸಾಹಿತ್ಯ, ಜಾನಪದ ನಾಟಕ, ನೃತ್ಯಕ್ಕೆ ಬರೋದಾದರೆ ಪ್ರಾಚೀನ ಕಾಲದಲ್ಲಿ ಈ ವಿಭಾಗವು ಕಲೆ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದೆ. 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿರುವ ಅಕ್ಕಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರು. ನೋಡಿ, 12ನೇ ಶತಮಾನ ವಚನ ಚಳುವಳಿ 12ನೇ ಶತಮಾನದಲ್ಲಾದರೆ ಇಲ್ಲಿ ಅಕ್ಕಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳು ಯಾವ ಒಂದು ವಿಭಾಗಕ್ಕೆ ಸೇರಿದವರಪ್ಪ ಅಂದರೆ ಬೆಂಗಳೂರು ವಿಭಾಗಕ್ಕೆ. ಅದರಲ್ಲಿ ಯಾವ ಜಿಲ್ಲೆಗೆ ಸೇರಿದವರಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರು. ಅದೇ ರೀತಿಯಲ್ಲಿ ದಾಸ ಪರಂಪರೆಗೆ ಸೇರಿದ ಶ್ರೀಪಾದರಾಯರು ಸಹ ಬೆಂಗಳೂರು ವಿಭಾಗಕ್ಕೆ ಸೇರಿದರು. ಒಟ್ಟಾರೆಯಾಗಿ ಅಕ್ಕಮಹಾದೇವಿ, ಅಲ್ಲಮ ಪ್ರಭು, ಶ್ರೀಪಾದರಾಯ ಬೆಂಗಳೂರು ವಿಭಾಗಕ್ಕೆ ಸೇರಿದಂಥ ವ್ಯಕ್ತಿಗಳಾಗಿದ್ದಾರೆ. ಇಲ್ಲಿ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಮುಖ ವ್ಯಕ್ತಿಗಳನ್ನು ನೋಡ್ಬೋದು. ನಾವಿಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕುವೆಂಪು, ಯು ಆರ್ ಅನಂತಮೂರ್ತಿ, ಜಿ ಎಸ್ ಶಿವರುದ್ರಪ್ಪ, ನಿಸಾರ್ ಅಹಮದ್, ಪಿ ಲಂಕೇಶ್, ಡಿ ವಿ ಗುಂಡಪ್ಪ, ಅನುಪಮ ನಿರಂಜನ್, ಎಂ ಕೆ ಇಂದಿರಾ, ನಾ ಡಿಸೋಜಾ, ಸಿದ್ಧಲಿಂಗಯ್ಯ, ದಲಿತ ಕವಿ ಅಂತೇಳಿ ಕರೀತಾರ. ನೋಡಿ, ಇಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿ, ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕವಿ, ಯು ಆರ್ ಅನಂತಮೂರ್ತಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕವಿ, ಜಿ ಎಸ್ ಶಿವರುದ್ರಪ್ಪ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿ. ಇವೆಲ್ಲ ಬಹಳಷ್ಟು ಪ್ರಮುಖ ವ್ಯಕ್ತಿಗಳು ನಾವು ಬೆಂಗಳೂರು ವಿಭಾಗದಲ್ಲಿ ನಾವು ಕಾಣ್ತೀವಿ. ಇನ್ನು ಆಧುನಿಕ ಕಾಲಕ್ಕೆ ಬಂದರೆ ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪುರಸ್ಕೃತ ಸಾಹಿತ್ಯ ಕುವೆಂಪು ವಿಭಾಗಕ್ಕೆ ಸೇರಿದವರು. ಈಗಾಗಲೇ ಹೇಳಿದೆ. ಯಾವ ವಿಭಾಗಕ್ಕೆ ಸೇರಿದರಪ್ಪ ಅಂತಂದರೆ ಬೆಂಗಳೂರು ವಿಭಾಗಕ್ಕೆ ಸೇರಿದವರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮತ್ತು ಯು ಆರ್ ಅನಂತಮೂರ್ತಿ ಈ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿಗಳು. ಪಿ ಲಂಕೇಶ್, ಡಿ ವಿ ಗುಂಡಪ್ಪ, ನಿಸಾರ್ ಅಹಮದ್, ಟಿ ಪಿ ಕೈಲಾಸಂ, ಎಂ ಕೆ ಇಂದಿರಾ, ತರಾಸು, ಡಾಕ್ಟರ್ ಅನುಪಮ ನಿರಂಜನ್, ಹಾಮಾನಾಯಕ್, ವಿ ಸೀತಾರಾಮಯ್ಯ, ಬಿ ಜಿ ಎಲ್ ಸ್ವಾಮಿ, ಎಂ ವಿ ಸೀತಾರಾಮಯ್ಯ, ಕೆ ವಿ ಸುಬ್ಬಣ್ಣ, ಜಿ ವೆಂಕಟಸುಬ್ಬಯ್ಯ, ಜಿ ಎಸ್ ಶಿವರುದ್ರಪ್ಪ, ಬರಗೂರು ರಾಮಚಂದ್ರಪ್ಪ, ಡಿ ಆರ್ ನಾಗರಾಜ್, ಸಿದ್ಧಲಿಂಗಯ್ಯ, ನಾ ಡಿಸೋಜ, ದೊಡ್ಡರಂಗೇಗೌಡ, ಪ್ರತಿಭಾನಂದ ಕುಮಾರ್ ಮುಂತಾದ ಒಂದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಸಾಹಿತಿಗಳು ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ನಾವಿಲ್ಲಿ ಬೆಂಗಳೂರು ವಿಭಾಗದಲ್ಲಿ ಕಾಣ್ತೀವಿ. ಇಲ್ಲಿ ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರಗಳಲ್ಲಿಯೂ ವಿಭಾಗದ ಸಾಧನೆ ಮಹತ್ವದಾಗಿದೆ. ಇಲ್ಲಿ ಗುಬ್ಬಿ ವೀರಣ್ಣ ಅವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ. ಇಲ್ಲಿ ನಾಟಕ ರತ್ನ, ನಾಟಕ ಸಾರ್ವಭೌಮ ಬಿರುದುಗಳು ಯಾರಿಗಿದ್ವಪ್ಪ ಅಂತಂದರೆ ಗುಬ್ಬಿ ವೀರಣ್ಣ. ಕರ್ನಾಟಕದ ಪ್ರಮುಖ ನಾಟಕ ರತ್ನ ಅಥವಾ ನಾಟಕ ಸಾರ್ವಭೌಮ ಬಿರುದುಗಳು ಯಾರಿಗಿದ್ವಪ್ಪ ಅಂತಂದರೆ ಗುಬ್ಬಿ ವೀರಣ್ಣ. ಇಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಗುಬ್ಬಿ ವೀರಣ್ಣ ಯಾವ ಜಿಲ್ಲೆಯವರಪ್ಪ ಅಂದರೆ ತುಮಕೂರು ಜಿಲ್ಲೆಯ ಗುಬ್ಬಿಯವರು. ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಗಮನಿಸಬೇಕಾದ ಇನ್ನೊಂದು ಹೆಸರೇನಪ್ಪ ಅಂದರೆ ಸುಬ್ಬಯ್ಯ ನಾಯ್ಡು ಅವರದು. ಇವರು ಕನ್ನಡದ ಮೊದಲನೇ ವಾಕ್ಚಿತ್ರ ಸತಿ ಸುಲೋಚನದ ನಾಯಕ ನಟರು. ಪ್ರಶ್ನೆ ಕೇಳ್ತಾನೆ, ಕನ್ನಡದ ಮೊದಲ ವಾಕ್ಚಿತ್ರ ಯಾವುದಪ್ಪ ಅಂದರೆ ಸತಿ ಸುಲೋಚನ. ಈ ಸತಿ ಸುಲೋಚನದ ನಾಯಕ ನಟರು ಯಾರಪ್ಪ ಅಂತಂದರೆ ಸುಬ್ಬಯ್ಯ ನಾಯ್ಡು. ಸಭ್ಯ ಹಾಸ್ಯಗಾರ ಎಂದು ಹೆಸರು ಮಾಡಿದ ಕೆ ಹಿರಣ್ಣಯ್ಯ ಅವರ ಪುತ್ರರಾದ ಮಾಸ್ಟರ್ ಹಿರಣ್ಣಯ್ಯ ಅವರ ರಂಗಭೂಮಿ ಕೊಡುಗೆ ಪ್ರಶಂಸನೀಯ. ಈ ಭಾಗಕ್ಕೆ ಸೇರಿದಂಥ ಯಾರ್ಯಾರಪ್ಪ ಅಂತಂದರೆ ಹಾಸ್ಯಗಾರರು ಕೆ ಹಿರಣ್ಣಯ್ಯ ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಬೆಂಗಳೂರು ವಿಭಾಗಕ್ಕೆ ಸೇರಿದಂತಹ ಪ್ರಮುಖ ವ್ಯಕ್ತಿಗಳು. ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿರುವ ಶ್ರೀಮತಿ ಮಾಯಾರಾವ್ ಬೆಂಗಳೂರಿನವರು. ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿದಂತಹ ಶ್ರೀಮತಿ ಮಾಯಾರಾವ್ ಯಾವ ಒಂದು ವಿಭಾಗದ ಯಾವ ಜಿಲ್ಲೆಯವರಪ್ಪ ಅಂದರೆ ಬೆಂಗಳೂರು ವಿಭಾಗದ ಬೆಂಗಳೂರಿನವರು. ಬೆಂಗಳೂರು ಈಗ ಚಲನಚಿತ್ರೋದ್ಯಮದ ಪ್ರಮುಖ ಕೇಂದ್ರವಾಗಿದೆ. ಬೆಂಗಳೂರಿನ ಸಾಹಿತ್ಯದ ಹಬ್ಬವು ಇಲ್ಲಿ ನಡೆಯುತ್ತಿದೆ. ಇನ್ನು ನಟರಾದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ನಾಗ್, ಅಂಬರೀಷ್ ಮುಂತಾದವರು ಈ ರಂಗದ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಜನಪದ ಸಾಹಿತ್ಯ ಮತ್ತು ಕಲೆಗೆ ಈ ವಿಭಾಗ ಪ್ರಸಿದ್ಧಿಯಾಗಿದೆ. ಬೆಂಗಳೂರು ವಿಭಾಗ ಜನಪದ ಸಾಹಿತ್ಯ ಮತ್ತು ಕಲೆಗೆ ಪ್ರಸಿದ್ಧಿಯಾಗಿದೆ. ಪ್ರಸಿದ್ಧ ಜನಪದ ತಜ್ಞರು ಆದ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ. ಪ್ರಶ್ನೆ ಕೇಳ್ತಾನೆ, ಪ್ರಸಿದ್ಧ ಜಾನಪದ ಲೋಕದ
ಸ್ಥಾಪಿಸಿರುವಂತಹ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ? ರಾಮನಗರ ಜಿಲ್ಲೆಯಲ್ಲಿದೆ. ಇದನ್ನು ಸ್ಥಾಪಿಸಿದಂಥವ್ರು ಯಾರಪ್ಪ ಅಂತಂದರೆ ಡಾಕ್ಟರ್ H.L. ನಾಗೇಗೌಡ. ಇಲ್ಲಿ ನೋಡಿ, ಪ್ರಮುಖ ಸಿನಿಮಾ ನಟರಾಗಿರ್ಬೋದು, ಕಲಾವಿದರಾಗಿರ್ಬೋದು ನೋಡಿ, ಬೆಂಗಳೂರು ವಿಭಾಗ ಸಂಬಂಧ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಮಾಯಾರಾವ್, ಸುಬ್ಬಯ್ಯ ನಾಯ್ಡು, H.L. ನಾಗೇಗೌಡ, ಗುಬ್ಬಿ ವೀರಣ್ಣ. ಇನ್ನು ಬೆಂಗಳೂರು ವಿಭಾಗದ ಪ್ರಸಿದ್ಧ ಇಲ್ಲಿ ನೋಡೋಣ ಸ್ವಲ್ಪ. ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳು. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗ ಉತ್ಸವ ಒಂದು ಜನಪದ ಪ್ರಕಾರವಾಗಿದೆ. ಪ್ರಶ್ನೆ ಕೇಳ್ತಾನೆ, ಕರಗ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತಪ್ಪ ಅಂತಂದರೆ ಅದು ಬೆಂಗಳೂರು ಜಿಲ್ಲೆಯಲ್ಲಿ, ಬೆಂಗಳೂರು ವಿಭಾಗದಲ್ಲಿ ಅಥವಾ ಬೆಂಗಳೂರಿನಲ್ಲಿ. ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ಮತ್ತೊಂದು ಜಾನಪದ ಪ್ರದರ್ಶನ ಕಲೆಯಾಗಿದೆ. ಇವೆಲ್ಲ ಜಾನಪದಕ್ಕೆ ಸಂಬಂಧಪಟ್ಟದ್ದು. ಬೆಂಗಳೂರು ವಿಭಾಗದಲ್ಲಿ ಒಂದು ಉತ್ಸವ ನಡೆಯುತ್ತೆ, ಅದು ಕರಗ ಉತ್ಸವ. ಅಷ್ಟೇ ಅಲ್ಲದೆ ಒಂದು ಕುಣಿತ, ಸೋಮನ ಕುಣಿತ, ಮತ್ತು ಇದು ಸಹ ಬೆಂಗಳೂರು ವಿಭಾಗಕ್ಕೆ ಸೇರಿದ ಒಂದು ಪ್ರದರ್ಶನ ಕಲೆಯಾಗಿದೆ. ಈ ವಿಭಾಗಕ್ಕೆ ಸೇರಿದ ವಿಶೇಷವಾದ ಜಾನಪದ ನಾಟಕ ಕಲೆ ಮೂಡಲಪಾಯ ಯಕ್ಷಗಾನ. ಈ ವಿಭಾಗಕ್ಕೆ ಸೇರಿರುವ ವಿಶೇಷವಾದ ಜಾನಪದ ನಾಟಕ ಕಲೆ ಮತ್ತು ಮೂಡಲಪಾಯ ಯಕ್ಷಗಾನ, ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ ಕುಣಿತ ಮುಂತಾದವು ಜಾನಪದ ಕಲೆಗಳಾಗಿವೆ. ಚಿತ್ರಕಲೆಗೆ ಹೆಸರುವಾಸಿದಂಥ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದರೆ ಬೆಂಗಳೂರು ವಿಭಾಗದಲ್ಲಿ R.S. ನಾಯ್ಡು, ರುಮಾಲೆ ಚನ್ನಬಸವಯ್ಯ, ವೆಂಕಟಪ್ಪ ಮುಂತಾದವರ ಕೊಡುಗೆ ಅನನ್ಯ. ಇಲ್ಲಿ ನೋಡಿ, ನಾವು ಜಾನಪದ ಕಲೆ, ಜಾನಪದ ಲೋಕಚಿತ್ರದಲ್ಲಿ ಗಮನಿಸ್ಬೋದು. ಕರಗ ಉತ್ಸವ ಈ ರೀತಿ ನಡೆಯುತ್ತೆ. ಇಲ್ಲಿ ವೆಂಕಟಪ್ಪ ಆರ್ಟ್ ಗ್ಯಾಲರಿಯನ್ನು ನಾವಿಲ್ಲಿ ಕಾಣ್ಬೋದು. ಇನ್ನು ಬೆಂಗಳೂರು ವಿಭಾಗದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬರೋದಾದರೆ, ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದೆ. ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಉನ್ನತ ಸಾಧನೆ ಮಾಡಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು ಯಾವ ಒಂದು ವಿಭಾಗದಲ್ಲಿ ಕಾಣ್ತೀವಪ್ಪ ಅಂತಂದರೆ ಅದು ಬೆಂಗಳೂರು ವಿಭಾಗದಲ್ಲಿ ನಾವು ಕಾಣ್ತೀವಿ. ಈ ವಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ್ದಾರೆ. ಅವರು ಯಾವ ಒಂದು ಜಿಲ್ಲೆಗೆ ಸೇರಿದ್ದಾರೆ ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ್ದಾರೆ. ಅವರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ, ಮತ್ತೊಬ್ಬರು ಡಾಕ್ಟರ್ CNR ರಾವ್. ಇವರು ವಿಜ್ಞಾನಿಯಾಗಿದ್ದಾರೆ, ಇವರು ಇಂಜಿನಿಯರ್ ಆಗಿದ್ದಾರೆ. ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರ್ ಆಗಿದ್ದರೆ, ವಿಜ್ಞಾನಿ CNR ರಾವ್ ವಿಜ್ಞಾನಿಯಾಗಿದ್ದಾರೆ. ನೊಬೆಲ್ ಪ್ರಶಸ್ತಿ ಪಡೆದ CV ರಾಮನ್ ಅವರು ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿದ್ದರು. ನೋಡಿ, ನೊಬೆಲ್ ಪ್ರಶಸ್ತಿ ಪಡೆದಂತಹ CV ರಾಮನ್ ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿದರು. ಇದು ಸಿದ್ಧಗಂಗಾ ಮಠ ಕಾಣ್ಬೋದು, ಶಿವಕುಮಾರ ಸ್ವಾಮೀಜಿ. ಇನ್ನು ಬೆಂಗಳೂರು ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಅನೇಕ ಪ್ರಸಿದ್ಧ ಸಾರ್ವಜನಿಕ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳಿವೆ. ಇದಲ್ಲದೆ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು, ವೈಜ್ಞಾನಿಕ ಪ್ರಯೋಗಾಲಯಗಳು ಸಹ ಬೆಂಗಳೂರು ನಗರದಲ್ಲಿವೆ ಅಥವಾ ಬೆಂಗಳೂರು ವಿಭಾಗದಲ್ಲಿವೆ. ಇಲ್ಲಿ ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆಗಳಲ್ಲಿ ವಿಶ್ವವಿದ್ಯಾಲಯಗಳಿವೆ. ಬೆಂಗಳೂರು ವಿಭಾಗದಲ್ಲಿ ಯಾವ ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾಲಯಗಳಿದೆಯಪ್ಪ ಅಂದರೆ ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ. ಇಲ್ಲಿ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ. ಬೆಂಗಳೂರು ವಿಭಾಗದಲ್ಲಿ ಯಾವ ವಿಭಾಗದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆಯಪ್ಪ ಅಂದರೆ ಬೆಂಗಳೂರು ನಗರದಲ್ಲಿ. ಸ್ವಾತಂತ್ರ್ಯ ಪೂರ್ವದಿಂದಲೂ ಸರ್ಕಾರವು ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಅನೇಕ ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿವೆ. ಅದೇ ಥರ ಇದರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಕ್ಷೇತ್ರದ ಪ್ರಮುಖ ವ್ಯಕ್ತಿಗಳಪ್ಪ ಅಂದರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಬೆಳೆದಂತಹ ಸಿದ್ಧಗಂಗಾ ಮಠವು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹದ ಕಾರ್ಯಕ್ರಮ ನಡೆಸುತ್ತಿದೆ. ಇಂದಿಗೂ ಸಹ ನಡೆಸುತ್ತಾ ಬರುತ್ತದೆ. ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದ ಆದಿಚುಂಚನಗಿರಿ ಮಠದ ಶೈಕ್ಷಣಿಕ ಸೇವೆಯು ಅಪೂರ್ವವಾಗಿತ್ತು. ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದರೆ, ಇಲ್ಲಿ ಆದಿಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುತ್ತಾ ಬಂದಿದೆ. ಇಲ್ಲಿ ಇದರ ಮೂಲಕ ಶಿಕ್ಷಣ, ವೃತ್ತಿ ಶಿಕ್ಷಣ ಕಾಲೇಜುಗಳನ್ನು ನಡೆಸುತ್ತಿದೆ. ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೆರೆ ತರಳಬಾಳು ಮಠಗಳ ಶೈಕ್ಷಣಿಕ ಸೇವೆಯೂ ಸಹ ಗಮನಾರ್ಹ. ಮುರುಘರಾಜೇಂದ್ರ ಮಠ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ. ಸಿರಿಗೆರೆ ಮತ್ತು ತರಳಬಾಳು ಮಠಗಳು ಸಹ ಇದೇ ಜಿಲ್ಲೆಯಲ್ಲಿ ಬರುವಂಥ ಪ್ರಮುಖ ಸ್ಥಳಗಳು. ಬಾಲಗಂಗಾಧರನಾಥ ಸ್ವಾಮೀಜಿ. ಇಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಭಾಗವು ಮಹತ್ವ ಸಾಧನೆ ಮಾಡಿದೆ. ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಾಗಿದೆ. ಶಿಶು ಮರಣದ ಪ್ರಮಾಣ ಕಡಿಮೆ ಆಗಿದೆ. ಪೋಲಿಯೋ, ಸಿಡುಬು ಮುಂತಾದ ಪ್ರಮುಖ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯನ್ನು ಎದುರಿಸುತ್ತಿದ್ದಾರೆ. ಬೆಂಗಳೂರು ವಿಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು, ಮಕ್ಕಳು ಅಪೌಷ್ಟಿಕತೆಯನ್ನು ಎದುರಿಸುತ್ತಿದ್ದಾರೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮತ್ತು ಆರೋಗ್ಯ ಉಪಕೇಂದ್ರಗಳನ್ನು ಜನರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸುತ್ತಿವೆ.
ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತವಾದ ಜಿಲ್ಲಾಸ್ಪತ್ರೆಗಳಿವೆ. ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿವೆ. ತಾಲೂಕು ಆಸ್ಪತ್ರೆಗಳು ತಾಲೂಕು ಕೇಂದ್ರಗಳಲ್ಲಿವೆ. ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತಮಪಡಿಸುವುದಕ್ಕಾಗಿ ಸರ್ಕಾರವು ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ವಾರದ 24 ಗಂಟೆಗಳ ದಿನದ ಎಲ್ಲ ಹೊತ್ತು ತೆರೆದಿರುವ ಕೇಂದ್ರಗಳೆಂದು ಘೋಷಿಸಿದೆ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕಾಗಿ ಪ್ರಶ್ನೆ ಕೇಳ್ಬೋದು. ಗ್ರಾಮೀಣ ಪ್ರದೇಶದಲ್ಲಿ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕಾಗಿ ಸಂಚಾರಿ ವಾಹನ ಮೊಬೈಲ್ ಹೆಲ್ತ್ ವ್ಯಾನ್ ಮಾಡಲಾಗಿದೆ. ಇನ್ನು ಬೆಂಗಳೂರು ವಿಭಾಗದ ಸಾಂಸ್ಕೃತಿಕ ಸಂಪತ್ತು ನೋಡೋದಾದರೆ, ಸಾಂಸ್ಕೃತಿಕ ಸಂಪತ್ತು ಬೆಂಗಳೂರು ವಿಭಾಗವು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ. ಅಷ್ಟೇ ಅಲ್ಲದೆ ಧಾರ್ಮಿಕ ಸ್ಥಳಗಳು, ಪ್ರವಾಸಿ ಕೇಂದ್ರಗಳು, ಸಾಂಸ್ಕೃತಿಕ ಉತ್ಸವಗಳು, ಜಾತ್ರೆ, ಹಬ್ಬಗಳು ಮುಂತಾದ ಸಂಗತಿಗಳಿಂದ ಕೂಡಿ ಇದು ಸಮೃದ್ಧವಾದ ಒಂದು ವಿಭಾಗವಾಗಿದೆ. ಇಲ್ಲಿ ರಾಜಕೀಯ ಮುತ್ಸದ್ದಿಗಳು ರಾಜ್ಯ ನಿರ್ಮಾಣಕ್ಕೆ ಅಪಾರ ಕಾಣಿಕೆ ನೀಡಿದ್ದಾರೆ. ಈ ಭಾಗದಲ್ಲಿ. ಅದರಲ್ಲಿ ಪ್ರಮುಖ ಯಾರಪ್ಪ ಅಂದರೆ ಕರ್ನಾಟಕದ ಏಕೀಕರಣದ ರೂವಾರಿ ಯಾರಪ್ಪ ಅಂದರೆ ಕೆಂಗಲ್ ಹನುಮಂತಯ್ಯ ಅವರು ಈ ವಿಭಾಗಕ್ಕೆ ಸೇರಿದ್ದಾರೆ. ಕರ್ನಾಟಕದ ಏಕೀಕರಣ ರೂವಾರಿ ಯಾರಪ್ಪ ಅಂದರೆ ಕೆಂಗಲ್ ಹನುಮಂತಯ್ಯ ಇವರು ಯಾವ ಒಂದು ವಿಭಾಗಕ್ಕೆ ಸೇರಿದ್ದಾರಪ್ಪ ಅಂತಂದರೆ ಬೆಂಗಳೂರು ವಿಭಾಗಕ್ಕೆ ಸೇರಿದ್ದಾರೆ. ಇವರು ಆಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು. ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು. ಮತ್ತೊಬ್ಬ ಏಕೀಕರಣದ ಹೋರಾಟಗಾರರಪ್ಪ ಅಂದರೆ ಎಸ್ ನಿಜಲಿಂಗಪ್ಪ ಇವರು ಮುಖ್ಯಮಂತ್ರಿಯಾಗಿ ರಾಜ್ಯದ ನಿರ್ಮಾಣಕ್ಕಾಗಿ ಅನೇಕ ಕಾರ್ಯಗಳನ್ನು ಕೈಗೊಂಡರು. ಪರಿಸರ ಪೋಷಣೆಗೆ ಮತ್ತೊಂದು ಹೆಸರು ಸಾಲುಮರದ ತಿಮ್ಮಕ್ಕ. ಇತ್ತೀಚೆಗೆ ಸಾಲುಮರದ ತಿಮ್ಮಕ್ಕನ ಬಗ್ಗೆ ವಿಷಯವನ್ನು ತಿಳಿದಿರ್ಬೋದು. ಇವರು ಪರಿಸರ ಕ್ಷೇತ್ರಕ್ಕೆ ಒಂದು ಅಪಾರವಾದ ಕೊಡುಗೆಯನ್ನೇ ನೀಡಿದ್ದಾರೆ. ನಾವು ಅವರನ್ನು ಗೌರವಪೂರ್ವಕವಾಗಿ ಕಾಣಬೇಕು. ಇಲ್ಲಿ ನಮ್ಮ ದೇಶದ ಕ್ರಿಕೆಟಿಗೆ ನಮ್ಮ ಕೊಡುಗೆ ಅನಿಲ್ ಕುಂಬ್ಳೆ. ನಮ್ಮ ಕರ್ನಾಟಕದಿಂದ ನಮ್ಮ ರಾಜ್ಯದ ಪ್ರಮುಖ ವ್ಯಕ್ತಿ. ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿರುವ BKS ಅಯ್ಯಂಗಾರ್ ಮತ್ತು ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಈ ವಿಭಾಗದವರೇ, ಬೆಂಗಳೂರು ವಿಭಾಗದವರೇ. ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ಬರುವಂಥ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ. ಈ ಚಿತ್ರದಲ್ಲಿ ಲಾಲ್ಬಾಗ್, ವಿಧಾನಸೌಧ ಇವು ಸಹ ಬೆಂಗಳೂರಿನಲ್ಲೇ ನಾವು ಕಾಣುತ್ತೀವಿ. ಇನ್ನು ಸ್ವತಂತ್ರ ಹೋರಾಟಗಾರರು, ಬೆಂಗಳೂರು ವಿಭಾಗದಲ್ಲಿ ಬರುವಂಥ ಸ್ವತಂತ್ರ ಹೋರಾಟಗಾರರು ಯಾರಪ್ಪ ಅಂತಂದರೆ ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ. ಇಲ್ಲಿ ಚಿತ್ರದಲ್ಲಿ ಕಾಣಬಹುದು. ಇನ್ನು ಸ್ವತಂತ್ರ ಹೋರಾಟಗಾರರು ಯಾರು ಕಾಣ್ತೀವೋ ಅದನ್ನು ನೋಡೋಣ. ಭಾರತ ಸ್ವತಂತ್ರ ಹೋರಾಟದಲ್ಲಿ ಈ ವಿಭಾಗದ ಅನೇಕ ಮುತ್ಸದ್ದಿಗಳು ಭಾಗವಹಿಸಿದರು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದ ಪ್ರಶ್ನೆ ಕೇಳ್ತಾ ನೋಡಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? KC ರೆಡ್ಡಿ ಅವರು. ಇನ್ನು ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ, ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಸೇರಿದಂತೆ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ, ಎರಡನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ. ನೋಡಿಲಿ ಪ್ರಶ್ನೆ ಯಾವ ಥರ ಗಮನ ಚೆನ್ನಾಗಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ ಆದರೆ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ, ಎರಡನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ ಮತ್ತು ಎರಡನೇ ಮುಖ್ಯಮಂತ್ರಿ ಮತ್ತು ಸಿದ್ಧಾರ್ಥ ಶರ್ಮಾ, HS ದೊರೆಸ್ವಾಮಿ, ಭಾಗೀರಥಮ್ಮ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು. ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳು, ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಇನ್ನಿತರ ವ್ಯಕ್ತಿಗಳು ಈ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು. ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಇವರು ಕರ್ನಾಟಕದ ಏಕೀಕರಣದ ರೂವಾರಿಗಳು ಹೌದು. ಕರ್ನಾಟಕ ಏಕೀಕರಣದ ರೂವಾರಿಗಳು ಯಾರಪ್ಪ ಅಂದರೆ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ. ಇಲ್ಲಿ ಶಾಂತವೇರಿ ಗೋಪಾಲಗೌಡರು ಕನ್ನಡ ನಾಡು ಕಂಡ ಮಹಾನ್ ಆದರ್ಶವಾದಿ ರಾಜಕಾರಣಿ. ಶಾಂತವೇರಿ ಗೋಪಾಲಗೌಡರು ಇವರು ಆದರ್ಶ ರಾಜಕಾರಣಿ ಆಗಿರ್ತಾರೆ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಗದಲ್ಲಿ ಮಾರ್ಚ್ 14, 1923ರಲ್ಲಿ ಜನಿಸಿದ್ದಾರೆ. ತಮ್ಮ 28ನೇ ವಯಸ್ಸಿನೆಲ್ಲ ಯುವಕ ಗೋಪಾಲಗೌಡ 1951ರಲ್ಲಿ ಕಾಗೋಡು ಭೂ ಚಳವಳಿ ಆರಂಭವಾದಾಗ ಅದರಲ್ಲಿ ಧುಮುಕಿ ಬಂಧನಕ್ಕೂ ಒಳಗಾದಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಶಾಂತವೇರಿ ಗೋಪಾಲಗೌಡ. ಗೇಣಿದಾರರ ಭೂ ಹೋರಾಟವು ಗೋಪಾಲಗೌಡರಿಂದ ಸಮಾಜವಾದಿ ಪಕ್ಷದ ಹೋರಾಟವಾಗಿಯೂ ಗುರುತಿಸಿಕೊಂಡಿತು. ಪ್ರಶ್ನೆ ಕೇಳ್ತಾನೆ, ಗೇಣಿದಾರರ ಭೂ ಹೋರಾಟವು ಗೋಪಾಲಗೌಡರಿಂದ ಸಮಾಜವಾದಿ ಪಕ್ಷವಾಗಿ ಹೋರಾಟವಾಗಿಯೂ ಗುರುತಿಸಿಕೊಂಡಿತು. ಕನ್ನಡ ಶಾಂತವೇರಿ ಗೋಪಾಲಗೌಡ ನೋಡಿ ಪುಟದಲ್ಲಿ ಗಮನಿಸ್ಬೋದು.
ಕನ್ನಡ ಭಾಷಾ ಪ್ರಾಂತ್ಯಗಳ ಏಕೀಕರಣ ಹಾಗೂ ರಾಜ್ಯದ ಹೆಸರು ಮೈಸೂರು ಎಂದು ಇದ್ದುದನ್ನು ಕರ್ನಾಟಕವೆಂದಾಗಿ ನಾಮಕರಣ ಮಾಡುವ ಹೋರಾಟದಲ್ಲಿ ಸಹ ಗೋಪಾಲಗೌಡರು ಪ್ರಮುಖರಾದರು. ಶಾಸನ ಸಭೆಯಲ್ಲಿ ಇವರು ಮಾಡಿದ ಭಾಷಣಗಳು, ಅವರ ಬದುಕಿನ ನಡೆಗಳನ್ನು ಕರ್ನಾಟಕದ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಇವರು ಸಹ ಒಬ್ಬರು. ಯಾರಪ್ಪ ಅಂದರೆ ಶಾಂತವೇರಿ ಗೋಪಾಲಗೌಡರು. ಇಲ್ಲ ಬೆಂಗಳೂರು ವಿಭಾಗವನ್ನು ನೋಡಿದ್ವಿ. ಇದರಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಂಥ ಒಂದು ಪಾಯಿಂಟ್ಸ್ಗಳು ಯಾವಪ್ಪ ಅಂತಂದರೆ ಮತ್ತೊಂದು ಸಲ ನೀವು ನೋಟ್ ಮಾಡ್ಕೋಬೋದು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಆದರೆ ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಇದೇ ಕೆಂಗಲ್ ಹನುಮಂತಯ್ಯನವರ ಕಾಲದಲ್ಲಿ ವಿಧಾನಸೌಧ ನಿರ್ಮಾಣವಾಯಿತು. ಅಷ್ಟೇ. ಕೆಂಗಲ್ ಹನುಮಂತಯ್ಯನವರ ನೆಕ್ಸ್ಟು ಅದೇ ಥರ ಇಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ, ಎರಡನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ. ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟವರಾದರೆ ವಿಶಾಲ ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟವಂಥವ್ರು ಯಾರಪ್ಪ ಅಂತಂದರೆ ಎಸ್ ನಿಜಲಿಂಗಪ್ಪ ಮತ್ತು ಕಡಿದಾಳ್ ಮಂಜಪ್ಪ ಅಂತೇಳಿ ಗೊತ್ತಿರಿ. ಇಲ್ಲಿಗೆ ಬೆಂಗಳೂರು ವಿಭಾಗವನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಇವಾಗ ನೀವೇ ಉತ್ತರ ಕೊಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಗೊತ್ತಿರಬೇಕು. 9 ಜಿಲ್ಲೆಗಳಿವೆ. ಬೆಂಗಳೂರು ವಿಭಾಗದ ಅತಿ ಹೆಚ್ಚು ಮಳೆ ಬೆಳೆಯುವ ಜಿಲ್ಲೆ ಯಾವುದು? ಶಿವಮೊಗ್ಗ ಜಿಲ್ಲೆ. ನೆಕ್ಸ್ಟ್, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಬೆಂಗಳೂರು ಜಿಲ್ಲೆಯಲ್ಲಿದೆ. ಇನ್ನು ಇಪ್ಪು ನೇರಳೆ ಎಲೆಯು ಡ್ಯಾಸ್ ಉದ್ದಿಮೆಗೆ ಕಚ್ಚಾ ಸಾಮಗ್ರಿ ಇದೆ. ರೇಷ್ಮೆ ಉದ್ದಿಮೆಗೆ ಕಚ್ಚಾ ಸಾಮಗ್ರಿ ಆಗಿದೆ. ಇನ್ನು ಪ್ರಸಿದ್ಧ ಜಾನಪದ ಮ್ಯೂಸಿಯಂ, ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು? ಈಗಾಗಲೇ ಹೇಳಿದೆ ನಾನು, ಪ್ರಸಿದ್ಧ ಜಾನಪದ ಮ್ಯೂಸಿಯಂ, ಜಾನಪದ ಲೋಕವನ್ನು ಸ್ಥಾಪಿಸಿದವರು ಅಂತ. ಯಾರು ನೀವು ನೋಡಿ, ಪ್ರಸಿದ್ಧ ಜಾನಪದ ಲೋಕ ಅಂತ ಹೇಳಿದೆ ನಾನು. ಸಾಂಸ್ಕೃತಿಕ ಥರ ಕೊಡುಗೆಗಳು ಅಂತ ಬಂದಾಗ, ಜಾನಪದ ಲೋಕ ಅಂತ ಬಂದಾಗ ಪ್ರಸಿದ್ಧ ಜಾನಪದ ಲೋಕವನ್ನು ಸ್ಥಾಪಿಸಿದವರು H.L. ನಾಗೇಗೌಡ, ರಾಮನಗರ ಜಿಲ್ಲೆಯಲ್ಲಿದೆ. ಇನ್ನು ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಯಾವುದಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಹೇಳಿದೆ, ಕರಗ ಉತ್ಸವ. ಇನ್ನು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರಪ್ಪ? ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ. ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಡ್ಯಾಸ್ ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ. ರಾಮನಗರ ರಣಹದ್ದು ಕಾಣಬಹುದು. ಇಲ್ಲಿಗೆ ನಮ್ಮ ಕರ್ನಾಟಕದ ಬೆಂಗಳೂರು ವಿಭಾಗದ ಭಾಗ 1, ನಮ್ಮ ಕರ್ನಾಟಕದ ಪಾಠದ ಭಾಗ 1 ಸಂಪೂರ್ಣ ವಿವರಣೆಗಳನ್ನು ತಿಳಿದುಕೊಳ್ಳೋಣ. ಮುಂದಿನ ಭಾಗದಲ್ಲಿ ಮುಂದಿನ ವಿಭಾಗವನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ಈ ಒಂದು ವಿವರಣೆ, ನಮ್ಮ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರಿಗೆ ತಿಳಿಸಿ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.